ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗ ಚಾಲ್ತಿಯಲ್ಲಿದೆ. ಅತ್ಯುತ್ತಮ ತನಿಖೆ ಅಂತ ಎಸ್ಪಿಪಿ ಕೋರ್ಟ್ಗೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಉಲ್ಲೇಖ ಮಾಡಲಾಗ್ತಿದೆ. ಅತ್ಯುತ್ತಮ ತನಿಖೆ ಅಂತ ಎಸ್ಪಿಪಿ ಕೋರ್ಟ್ಗೆ ಹೇಳಿದ್ದಾರೆ. ಆದರೆ ನನ್ನ ಪ್ರಕಾರ ಇದೊಂದು ಕೆಟ್ಟ ತನಿಖೆ. ಇದು ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಇದು ನನ್ನ ಪ್ರಕಾರ ಅತ್ಯಂತ ಕೆಟ್ಟ ತನಿಖೆ ಇದು. ಆದರೆ ಎಸ್ಪಿಪಿ ಅತ್ಯುತ್ತಮ ತನಿಖೆ ಅಂತ ಕೋರ್ಟ್ಗೆ ಹೇಳಿದ್ದಾರೆ. ತನಿಖೆ ಸುಪ್ರೀಂ ಕೋರ್ಟ್ನ 2 ತೀರ್ಪು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಹಿಂದಿನ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಮಾಧ್ಯಮ ವರದಿ ಆಧಾರದ ಮೇಲೆ ಕೋರ್ಟ್ ಆದೇಶ ನೀಡೋದಿಲ್ಲ ಅನ್ನೋ ನಂಬಿಕೆ ಇದೆ ಅಂತ ಕೂಡ ಅಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳಿದ್ದಾರೆ. ತೀರ್ಪಿನ ಪ್ರತಿ ಕೇಳಿದಂಥ ಎಸ್ಪಿಪಿ ಪ್ರಸನ್ನಕುಮಾರ್, ನಾನು ನಿಮಗೆ ಈ ಪ್ರತಿಯನ್ನು ಕೊಡಬೇಕಾಗಿಲ್ಲ, ಆದರೂ ಕೂಡ ಕೊಡ್ತೀನಿ, ನಾನು ಕಷ್ಟಪಟ್ಟು ಸಂಗ್ರಹ ಮಾಡಿದಂಥ ತೀರ್ಪನ್ನು ನೀಡಬೇಕಾಗಿಲ್ಲ ಅಂತ ಹೇಳ್ತಾನೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಸಲ್ಲಿಸಿದ್ರೆ ನಮಗೂ ಕೂಡ ಕೊಡಬೇಕು ಅಂತ ಎಸ್ಪಿಪಿ ಅವರಲ್ಲಿ ಹೇಳಿದರು. ಕೋರ್ಟ್ ತೀರ್ಪಾಗಿರೋದ್ರಿಂದ, ಸುಪ್ರೀಂ ಕೋರ್ಟ್ನ ತೀರ್ಪಾಗಿರುವಂಥ ಕಾರಣ ನೀಡಬೇಕಿಲ್ಲ, ಆದರೂ ನಿಮಗೆ ತೀರ್ಪಿನ ಪ್ರತಿಯನ್ನು ನೀಡ್ತಾ ಇದ್ದೇನೆ ಅಂತ ಸಿ.ವಿ. ನಾಗೇಶ್ ಹೇಳಿದ್ದಾರೆ. ಮಾಧ್ಯಮಗಳು ದರ್ಶನ್ ದೋಷಿ ಅಂತ ಹೇಳಿವೆ. ಮೀಡಿಯಾ ಟ್ರಯಲ್ ಆಗಿದೆ. 2ನೇ ಆರೋಪಿ ದರ್ಶನ್ ವಿಚಾರವಾಗಿ ಈಗ ಜಾಮೀನು ಅರ್ಜಿ ವಿಚಾರಣೆ ಆಗ್ತಿದೆ. ಸುಪ್ರೀಂ ಕೋರ್ಟ್ನ 2 ತೀರ್ಪು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಮಾಧ್ಯಮ ವರದಿ ಆಧಾರದ ಮೇಲೆ ಆದೇಶ ನೀಡಲ್ಲ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಸಿ.ವಿ. ನಾಗೇಶ್ ಅವರು. ಆಗ ಎಸ್ಪಿಪಿ ಪ್ರಸನ್ನಕುಮಾರ್ ಅದ್ಯಾವ ತೀರ್ಪು ಅಂತ ಸ್ವಲ್ಪ ಅದು ಪ್ರಿಂಟ್ ಕೊಡಿ ಇಲ್ಲಿ ಅಂತ ಹೇಳ್ತಾರೆ, ಪ್ರತಿ ಕೊಡಿ ಅಂತ. ನಾವು ಕೂಡ ನೋಡ್ತೀವಿ ಅದ್ಯಾವ ತೀರ್ಪು ಅಂತ. ಆಗ ಸಿ.ವಿ. ನಾಗೇಶ್ ಅವರು, ನಾನು ಕಷ್ಟಪಟ್ಟು ಸಂಗ್ರಹ ಮಾಡಿರುವಂಥ ತೀರ್ಪನ್ನು ನಿಮಗೆ ಕೊಡಬೇಕು ಅಂತ ಇಲ್ಲ ನಾನು ಆ ಕಾಪಿಯನ್ನ ಅಂತ ಹೇಳಿದಾಗ ಎಸ್ಪಿಪಿ ಹೇಳ್ತಾರೆ, ಕೋರ್ಟ್ಗೆ ಸಲ್ಲಿಸಿದ ಮೇಲೆ ನಮಗೂ ಕೊಡಬೇಕು ಅಂತ ಎಸ್ಪಿಪಿ ಹೇಳ್ತಾರೆ. ಆಗ ಸಿ.ವಿ. ನಾಗೇಶ್, ಇಲ್ಲ ಇದು ಸುಪ್ರೀಂ ಕೋರ್ಟ್ನ ತೀರ್ಪಾಗಿರೋದ್ರಿಂದ ನಿಮಗೆ ಕೊಡಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆದರೂ ಕೂಡ ನಿಮಗೆ ತೀರ್ಪಿನ ಪ್ರತಿಯನ್ನು ನೀಡ್ತಾ ಇದ್ದೇನೆ ಅಂತ ಸಿ.ವಿ. ನಾಗೇಶ್ ಅವರು ಹೇಳಿದರು. ಇದು ದರ್ಶನ್ ಏನು ಈ ಕೇಸ್ನಲ್ಲಿ A2, ಇದರ ಬಗ್ಗೆ ಅತ್ಯುತ್ತಮ ತನಿಖೆ ಇದು ಅಂತ ಎಸ್ಪಿಪಿ ಅವರು ಕೋರ್ಟ್ಗೆ ಹೇಳಿದರು. ಆದರೆ ನನ್ನ ಪ್ರಕಾರ ಇದೊಂದು ಕೆಟ್ಟ ರೀತಿಯಾದಂಥ ತನಿಖೆ ಅಂತ ಹಿರಿಯ ವಕೀಲ ದರ್ಶನ್ ಪರ ಏನು ವಾದ ಮಂಡನೆ ಮಾಡ್ತಿದ್ದಾರೆ ಅವರು ಹೇಳ್ತಿದ್ದಾರೆ. ಹಾಗೆಯೇ FIR, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇದೆಲ್ಲ ಸಾಕ್ಷಿಗಳ ಹೇಳಿಕೆ, ಪಂಚನಾಮೆ ಎಲ್ಲವನ್ನು ಕೂಡ ತೋರಿಸಿದ್ದಾರೆ. ಈಗಾಗಲೇ ಈ ಮೀಡಿಯಾ ಟ್ರಯಲ್ ಆಗಿದೆ. ಜೊತೆಗೆ ನಾಯಿ ಕಚ್ಚಿದ್ದರಿಂದ ಆಗಿದೆ ರೇಣುಕಾಸ್ವಾಮಿಗೆ ಗಾಯ. ಆದರೆ ಮಾಧ್ಯಮಗಳು ಇದನ್ನು ಹಲ್ಲೆ ಎಂದು ಬಿಂಬಿಸಿವೆ ಅಂತ. ನಾಯಿ ಕಚ್ಚಿರೋದ್ರಿಂದ ಗಾಯ ಆಗಿರೋದು, ಅದನ್ನು ಮಾಧ್ಯಮದವರು ಹೊಡೆದಿರೋದ್ರಿಂದ ಗಾಯ ಆಗಿದೆ ಅಂತ ತೋರಿಸಿದ್ದಾರೆ ಅಂತ ತನಿಖಾಧಿಕಾರಿ ಏನಿದ್ದಾರೆ. ಇದರ ಬಗ್ಗೆ ದರ್ಶನ್ ವಿರುದ್ಧ ಸಾಂದರ್ಭಿಕ ಸಾಕ್ಷಿ ಏನಿದೆ ಇದನ್ನು ಕೂಡ ಹೆಸರಿಸಲಾಗಿದೆ. ಎಲ್ಲ ಸಾಕ್ಷ್ಯಗಳನ್ನು ಕೂಡ ಪ್ಲಾಂಟ್ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಜಗದೀಶ್, ಇದೀಗ ಸಿ.ವಿ. ನಾಗೇಶ್ ಹಿರಿಯ ವಕೀಲರು ದರ್ಶನ್ ಪರ ವಾದ ಮಂಡನೆ ಮಾಡ್ತಿದ್ದಾರೆ. ಏನೆಲ್ಲ ಆಗ್ತಾ ಇದೆ, ಯಾವೆಲ್ಲ ವಿಚಾರವನ್ನ ಈಗ ನ್ಯಾಯಾಧೀಶರ ಮುಂದೆ ಇಡ್ತಿದ್ದಾರೆ ಅಂತ ಸಿ.ವಿ. ನಾಗೇಶ್? ಜಗದೀಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಸದ್ಯಕ್ಕೆ ಈ ದರ್ಶನ್ ವಿರುದ್ಧದ ಸಾಂದರ್ಭಿಕ ಸಾಕ್ಷಿಗಳನ್ನು ಹೆಸರಿಸಲಾಗಿದೆ, ಆದರೆ ಅವೆಲ್ಲವನ್ನೂ ಕೂಡ ಪ್ಲಾಂಟ್ ಮಾಡಲಾಗಿದೆ ಅಂತ, ಎಲ್ಲ ಸಾಕ್ಷಿಗಳನ್ನು ಪ್ಲಾಂಟ್ ಮಾಡಲಾಗಿದೆ ಅಂತ ಈಗ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರು ಹೇಳ್ತಿದ್ದಾರೆ. ಹಾಗೆ FIR ಅಲ್ಲಿ ಏನಿತ್ತು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು, ಇದೆಲ್ಲವನ್ನು ಕೂಡ ಸಾಕ್ಷಿಗಳ ಹೇಳಿಕೆ, ಪಂಚನಾಮೆ ಎಲ್ಲವನ್ನು ಕೂಡ ತೋರಿಸಿದ್ದಾರೆ. ನಾಯಿ ಕಚ್ಚಿದ್ದು ಆ ಗಾಯ ಏನಾಗಿದೆ ರೇಣುಕಾಸ್ವಾಮಿಗೆ, ಆ ಗಾಯಗಳೆಲ್ಲವೂ ಕೂಡ ಅಲ್ಲಿ ಬಾಡಿಯನ್ನು ಬಿಸಾಕಿದ್ದಾಗ ನಾಯಿಗಳು ಕಚ್ಚಿದ್ದು. ಆದರೆ ಮಾಧ್ಯಮಗಳು ಇದನ್ನು ಹಲ್ಲೆ ಅಂತ ಬಿಂಬಿಸಿವೆ ಅಂತ ಹೇಳಿದ್ದಾರೆ. ಜಗದೀಶ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ಈಗಾಗಲೇ ನಿಮ್ಮನ್ನು ಕೇಳ್ತಾ ಇದೆ, ಏನು ವಾದ ಮಂಡನೆ ಆಗ್ತಿದೆ, ಯಾವ ವಿಚಾರವನ್ನು ಈಗ ಮಂಡಿಸಲಾಗ್ತಿದೆ ಅಂತ ಜಗದೀಶ್? ಖಂಡಿತ ಅವಿನಾಶ್, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ದರ್ಶನ್ಗೆ ಬೇಲ್ ಸಿಗುತ್ತಾ ಅನ್ನುವಂತಹ ಸಾಕಷ್ಟು ನಿರೀಕ್ಷೆ ಅಭಿಮಾನಿಗಳಲ್ಲಿ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಈ ಪ್ರಕರಣದ ವಾದ ಮಾಡಲಿಕ್ಕೆ, ಅಂದರೆ ದರ್ಶನ್ ಪರ ವಾದ ಮಾಡಲಿಕ್ಕೆ ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ಕೂಡ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಈ ಪ್ರಕರಣದ ಸಂಬಂಧವಾಗಿ ಈಗಾಗಲೇ ಏನು ತನಿಖೆ ನಡೆದಿದೆ, ಈ ತನಿಖೆ ಇಂಚಿಂಚು ಮಾಹಿತಿಗಳನ್ನು ಮೀಡಿಯಾಗಳು ಏನು ವರದಿಯನ್ನು ಮಾಡ್ಕೊಂಡು ಬಂದಿವೆ. ಜೊತೆಗೆ ಪ್ರತಿಯೊಂದು ಅಂದರೆ ಘಟನೆ ನಡೆದಿರುವಂಥ ಸ್ಥಳ ಆಗಿರ್ಬೋದು, ಜೊತೆಗೆ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಆಗಿರ್ಬೋದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ಕೂಡ ಮಾಧ್ಯಮಗಳು ವರದಿ ಮಾಡಿವೆ. ಹಾಗಾಗಿ ಈ ಮಾಧ್ಯಮಗಳ ವರದಿಯನ್ನು ಆಧರಿಸಿ ನ್ಯಾಯಾಧೀಶರು ಯಾವುದೇ ರೀತಿಯಾದಂಥ ತೀರ್ಪನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ನ 2